ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಸಮಾಜ ವಿಜ್ಞಾನ 2-2026ಕ್ಕಾಗಿ ಪರೀಕ್ಷೆಗೆ ಬರ್ತಕ್ಕಂಥ ಫಿಕ್ಸ್ ಕ್ವಶನ್ಸ್ಗಳನ್ನ ನೋಡೋಣ. ಸೊ ಆಲ್ರೆಡಿ ಎಲ್ಲ ಕೊಟ್ಟಿದ್ದೀವಿ, ಬಟ್ ಅದರಲ್ಲಿ ಇನ್ನಷ್ಟು ನಾನು ನಿಮ್ಗೆ ಏನು ಮಾಡ್ತೀನಿ, ಡೀಟೇಲಾಗಿ ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಸೋಷಿಯಲ್ ಸೈನ್ಸಲ್ಲಿ 50 ಮಾರ್ಕ್ಸ್ನ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ, 80 ಮಾರ್ಕ್ಸ್ನ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಬಂದಿದ್ದಾವೆ. ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಶುರು ಮಾಡುವ ಈ ಒಂದು ವಿಡಿಯೋ. ಫಸ್ಟ್ ನೋಡೋಣ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದಲ್ಲಿ ಇಲ್ಲಿ ಮುಖ್ಯವಾಗಿ 4 ಪ್ರಶ್ನೆಗಳಿದ್ದಾವೆ. ಸೊ ಬಂದುಬಿಟ್ಟು ಬಕ್ಸಾರ್ ಕದನ, ಪ್ಲಾಸಿ ಕದನ, ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣ ಅಂತಕ್ಕದ್ದನ್ನು ಕೇಳಿದರು. ಸೊ ಇದು ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆಲ್ರೆಡಿ ಪ್ಲಾಸಿ ಕದನ ಬಂದಿದೆ. ಸೊ ಈ ಸರಿ ಬಕ್ಸಾರ್ ಕದನ ಬರ್ಬೋದು. ಸೊ ಬಕ್ಸಾರ್ ಕದನ ಬರ್ದಿತ್ತಂತಂದರೆ ಮಾರ್ತಾಂಡ ವರ್ಮ ಬರ್ಬೋದು. ಫಿಕ್ಸ್ ಆಗಿ ಎರಡನ್ನು ನೀವು ಒಂದರಲ್ಲಿ ಓದ್ಕೊಡ್ರಿ. ಸೊ 100% ನಿಮಗೆ 3ಕ್ಕೆ 3 ಮಾರ್ಕ್ಸು ಸಿಗ್ತದೆ. ಓಕೆನಾ. ಫಸ್ಟ್ ಪ್ರಿಯಾರಿಟಿಯಲ್ಲಿ ಓದಿ, ಬಟ್ ಹೆಚ್ಚು ನೀವು ಏನು ಮಾಡಬೇಡಿ, ಅದಕ್ಕೆ ಸ್ಟ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸೆಕೆಂಡನ್ನು ಹೆಚ್ಚಾಗಿ ಓದಿ. ಎರಡನೇದು ಬರ್ತೀನಿ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠಕ್ಕೆ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ನಿಮಗೆ ಏನು ಮಾಡಿದ್ದಾರೆ, ಕೇವಲ ಕೇಳಿದ್ದಾರೆ. ಓನ್ಲಿ 2 ಮಾರ್ಕರ್ ಕ್ವಶನ್ ಪ್ರಶ್ನೆ ಇತ್ತು. ಓಕೆನಾ. ಎಸ್. ಸೊ ಇಲ್ಲಿ ಮೋನ್ ಇಂಪಾರ್ಟೆಂಟಾಗಿ ನಿಮಗೆ ಲಾಸ್ಟ್ ಟೈಮ್ ಯಾವುದು ಕೇಳಿದ್ರೆ ಅಂದರೆ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಂಡಿತು ಅಂತಕ್ಕಂಥದ್ದು. ಎಸ್, ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಬ್ರಿಟಿಷರು ಅನುಸರಿಸಿದ ನೀತಿಗಳು, ಇದೇ ಪ್ರಶ್ನೆಯನ್ನು ನಿಮ್ಮ ಸ್ಟೇಟ್ ಪ್ರಿಪ್ರೇಟರಿಗೆ ಕೇಳಿದ್ದಾರೆ. ಓಕೆನಾ. ಸೊ ಈ ಸರಿ ನೀವು ಏನು ಮಾಡಿಪ್ಪ ಅಂತಂದರೆ ಪ್ರತಿ ಒಂದು ಮರಾಠ ಯುದ್ಧ, ಅದು ಮೊದಲ ಆಂಗ್ಲೋ ಮರಾಠ, ಎರಡನೇ ಆಂಗ್ಲೋ ಮರಾಠ, ಮೂರನೇ ಮರಾಠ ಯುದ್ಧ, ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಕಾರಣಗಳು, ಪರಿಣಾಮಗಳು, ಒಪ್ಪಂದಗಳು, ಇದನ್ನು ಸ್ವಲ್ಪ ನೀವು ಏನು ಮಾಡಿ ನೀಟಾಗಿ ನೋಡ್ಕೊಡ್ರಿ. ಸೊ 2 ಅಂಕ ನಿಮ್ಗೆ ಏನಾಗ್ತದಪ್ಪ ಅಂದರೆ ಗ್ಯಾರಂಟಿಯಾಗಿ ಬರ್ತದೆ. ಫಸ್ಟ್ ಆಂಗ್ಲೋ ಮರಾಠ, ಸೆಕೆಂಡ್ ಆಂಗ್ಲೋ ಮರಾಠ, ಥರ್ಡ್ ಆಂಗ್ಲೋ ಮರಾಠ. ಇದೊಂದು ಇಂಪಾರ್ಟೆಂಟ್ ಇದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಯಾವ ಥರನಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಸಮರ್ಥವಾಗಿ ಉಪಯೋಗಿಸಿಕೊಂಡರು ಅಂತಕ್ಕಂಥದ್ದು. ಅದು ಬರಲಿಲ್ಲ ಅಂದರೆ ಸಹಾಯಕ ಸೇನೆ ಪದ್ಧತಿ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್. ಸೊ ಕೇಳಿದ್ದು ಫಸ್ಟ್ ಆಂಗ್ಲೋ, ಸೆಕೆಂಡ್ ಆಂಗ್ಲೋ, ಥರ್ಡ್ ಆಂಗ್ಲೋ ಮರಾಠ ಯುದ್ಧ, ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ, ಅದಿರಲಿಲ್ಲ ಅಂದರೆ ಸಹಾಯಕ ಸೇನೆ ಪದ್ಧತಿ. ಇಷ್ಟು ನೋಡಿಕೊಂಡ್ರೆ ಸಾಕು. ಈ 5ರಲ್ಲಿ ಒಂದಂತೂ ಕೂಡ ನಿಮಗೆ 2 ಮಾರ್ಕ್ಸ್ಗೆ ಗ್ಯಾರಂಟಿಯಾಗಿ ಫಿಕ್ಸ್ ಆಗಿ ಬರ್ತದೆ. ಓಕೆನಾ. ಎಸ್, ಮುಂದಿನ ಪಾಠ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಸೊ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ನಿಮಗೆ 1 ಅಂಕದ 1 ಮತ್ತು 3 ಅಂಕದ 1 ಪ್ರಶ್ನೆ ಬರ್ತದೆ. ಓಕೆನಾ. ಸೊ ಟೋಟಲಿ 2 ಮಾರ್ಕರು ಮತ್ತು 4 ಕ್ವಶನ್ ಕೇಳ್ತಾರೆ. ಲಾಸ್ಟ್ ಟೈಮ್ ನಿಮಗೆ ಕೇಳಿದ್ರು ಹಿಂದೂಸ್ತಾನದಲ್ಲಿರೋ ಪ್ರತಿಯೊಬ್ಬ ಹಿಂದೂಸ್ತಾನದಲ್ಲಿರೋ ಪ್ರತಿಯೊಬ್ಬ ನಿವಾಸಿ ಭ್ರಷ್ಟ ಅಂತಲೇ ಹೇಳಿದಂತಕ್ಕಂಥ ಪ್ರಶ್ನೆ ಕೇಳಿತ್ತು. ಸೊ ಈ ಸರಿ ನಿಮಗೆ ಯಾವ್ದು ಬರ್ಬೋದು, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಅವಕಾಶ ಮಾಡಿದ ಶಾಸನ, ಸೂಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಿದ ಬ್ರಿಟಿಷ್ ಗವರ್ನರ್, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಶಾಸನ, 1935ರ ಭಾರತ ಸರ್ಕಾರದ ಕಾಯ್ದೆ, ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು, ಆಮೇಲೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ತಳಹದಿಗೆಯಾಗಿರ್ತಕ್ಕಂಥ ವರದಿ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಫಸ್ಟ್ ಬ್ರಿಟಿಷ್ ಗವರ್ನರ್, ಮಹಲ್ವಾರಿ ಪದ್ಧತಿ ಜಾರಿಗೆ ತಂದವನು, ಮಹಲ್ ಎಂದರೇನು, ಪಾಲಿಸಿ ಆಫ್ ಅಪಾರ್ಷನ್ ಅಂದ್ರೇನು, ದಿವಾನಿ ಅದಾಲತ್. ನೆಕ್ಸ್ಟ್ 1858ರಲ್ಲಿ ಭಾರತದ ಮೊದಲ ವೈಸ್ರಾಯಾಗಿ ನೇಮಕಗೊಂಡವರು, ಚಾರ್ಟರ್ ಕಾಯ್ದೆಯ ಮುಖ್ಯ ಉದ್ದೇಶ, ಇನ್ನು ಬ್ರಿಟಿಷ್ ಸೇನಾದಲ್ಲಿ ಭಾರತೀಯರಿಗೆ ಕೊಡುವ ಅತ್ಯುನ್ನತ ಹುದ್ದೆ ಯಾವುದು, ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲೇ ಸತ್ತರು, ಈ ಹೇಳಿಕೆ ಯಾರದ್ದು, ಇನ್ನು ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ಮಾಡಿದ ಕಾಯ್ದೆ ಅಂತ ಕೇಳಿದರು. ಸೊ ಇಷ್ಟು 1ರಲ್ಲಿ ನಿಮಗೆ ಖಂಡಿತವಾಗಿ ಕೇಳ್ತಾರೆ. ಇನ್ನು 3 ಮಾರ್ಕ್ಸ್ಗೆ ನಿಮ್ಗೆ ಏನು ಕೇಳಿದ್ರಪ್ಪ ಅಂದರೆ ಲಾಸ್ಟ್ ಟೈಮ್ ಈ ಬ್ರಿಟಿಷ್ ಶಿಕ್ಷಣದ ನೀತಿಯಿಂದ ಭಾರತೀಯರಲ್ಲಾಗಿರ್ತಕ್ಕಂಥ ಪರಿಣಾಮಗಳು, ಇದೇ ಪ್ರಶ್ನೆ ನಿಮಗೆ ಲಾಸ್ಟ್ ಟೈಮ್ ಏನಾಗಿತ್ತಪ್ಪ ಅಂದರೆ ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ಕೇಳಿತ್ತು. ಓಕೆನಾ. ಸೊ ಈ ಸರಿ ಯಾವ್ದು ಬರ್ಬೋದು, ಸೊ ರೈತವಾರಿ, ಮಹಲ್ವಾರಿ ಮತ್ತು ಜಮೀನ್ದಾರಿ, ಈ 3 ಪದ್ಧತಿಗಳನ್ನು ನೀವೇನು ಮಾಡಬೇಕು, ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು 2 ಕಾಯ್ದೆ ಇದ್ದಾವೆ. ಯಾವುದು, ಒಂದು 1919, ಒಂದು 1935, ಸ್ವಲ್ಪ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬದಲಾವಣೆ. ಸೊ ಇದನ್ನು ನೀವು ನೋಡಿಕೊಂಡ್ರೆ ಇಲ್ಲಿಂದ ಒಳ್ಳೆಯ ಅಂಕಗಳನ್ನು ನೀವೇನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಸೊ ಹೇಳಿದ್ದನ್ನು ಇನ್ನೂ ಒಂದು ಸರಿ ಹೇಳ್ತೀನಿ, ರೈತವಾರಿ, ಮಹಲ್ವಾರಿ, ಆಮೇಲೆ ಖಾಯಂ ಜಮೀನ್ದಾರಿ ಪದ್ಧತಿ, 1935ರ ಕಾಯ್ದೆ, 1919ರ ಕಾಯ್ದೆ, ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ. ಇಷ್ಟು ನೋಡಿಕೊಂಡ್ರೆ ಇಲ್ಲಿಂದ 4 ಮಾರ್ಕ್ಸು ಆರಾಮಾಗಿ ನಿಮಗೆ ಸಿಗ್ತದೆ. ಇನ್ನು ಮೈಸೂರು ಒಡೆಯರು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠಕ್ಕೆ ಬಂದಾಗ ಇಲ್ಲಿ 1 ಅಂಕದ 1 ಪ್ರಶ್ನೆ, 4 ಅಂಕದ 1, ಟೋಟಲ್ 2 ಕ್ವಶನ್, 5 ಮಾರ್ಕ್ ಇದೆ. ಸೊ 1 ಮಾರ್ಕ್ಸ್ಗೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು,
ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ. ಮೊದಲ ಆಂಗ್ಲೋ. ಸುರಪುರ ಯಾವ ಜಿಲ್ಲೆಯಲ್ಲಿದೆ? ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಸ್ಥಳ. ಪೋರ್ಟ್ ನೋವೆ ಕದನದ ಮುಖ್ಯ ಪರಿಣಾಮ. ಬೆಂಗಳೂರು ಮೈಸೂರು ರೈಲು ಮಾರ್ಗ ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ತದೆ? ಮಹಾತ್ಮ ಗಾಂಧೀಜಿಯವರನ್ನ ರಾಜರ್ಷಿ ಅಂತ ಕರೆದವರು ಯಾರು? ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ಮೈಸೂರು ಸಂಸ್ಥಾನದ ರಾಜಗೀತೆ ಯಾವುದು? ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಎದುರಾಣಿಗೆ ಕೊಟ್ಟು ಮದುವೆ ಮಾಡಿದರು ಏಕೆ? ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವನ್ನು ಏನಂತ ಚಿತ್ರಿಸಲ್ಪಟ್ಟಿದೆ? ಇಂಪಾರ್ಟೆಂಟ್. ರಾಣಿ ಚೆನ್ನಮ್ಮಳನ್ನು ಬೈಲೊಂಗಲದಿಂದ ಕುಸಗಲ್ಲಿಗೆ ಸ್ಥಳಾಂತರವನ್ನು ಏಕೆ ಮಾಡಿದರು? ಇನ್ನು 2ನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ. ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ. ಇದು ಮೊನ್ನೆ ಕೇಳಿದ್ರು ನೋಡಿ. ಓಕೆ, ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಈ ಪ್ರಶ್ನೆ ಏನಾಗಿತ್ತಂದರೆ ಬಂದಿತ್ತು. ಇನ್ನು ಮೇಲುಕೋಟೆ ನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಕೊಟ್ಟಿರ್ತಕ್ಕಂಥ ಮೈಸೂರು ದೊರೆ. ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ಒಡೆಯ ಅಂತ ಕೇಳಿದ್ದು. ಸೊ ಮೊನ್ನೆ ನಿಮಗೆ ಏನು ಕೇಳಿದ್ರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಪ್ರಶ್ನೆ ಬಂದಿತ್ತು 4 ಮಾರ್ಕ್ಗೆ. ಹೌದಾ? ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ಈ ಸಲ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಿಟ್ಟರೆ ಸೊ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಏಕೆ ಕರಿತೀವಿ? ಆಮೇಲೆ ಸಂಗೊಳ್ಳಿ ರಾಯಣ್ಣ, ಓಕೆ, ಅಮರಸುಳ್ಯ ಬಂಡಾಯ, ಆಮೇಲೆ ಚಿಕ್ಕದೇವರಾಜ ಒಡೆಯರ್. ನೋಡಿ ಇಲ್ಲಿ ಆ ಒಂದು ಪ್ರಶ್ನೆ ಹೋಯ್ತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶ್ನೆ ಹೋಯ್ತಂದರೆ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ, ಸಂಗೊಳ್ಳಿ ರಾಯಣ್ಣನ ಪಾತ್ರ, ಅಮರಸುಳ್ಯ ಬಂಡಾಯ ಅಥವಾ ಅದನ್ನೇ ರೈತ ಬಂಡಾಯ ಅಂತೀವಿ. ಲಾಸ್ಟ್ ಏನಪ್ಪ ಅಂದರೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು. ಅಷ್ಟು ನೋಡಿಕೊಂಡ್ರೆ 5 ಮಾರ್ಕ್ಸ್ ಆರಾಮಾಗಿ ಬರ್ತದೆ. ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ನೋಡೋದಾದರೆ ಇಲ್ಲಿ ಸೊ 3 ಅಂಕದ ಒಂದು ಪ್ರಶ್ನೆ ಇದೆ. ಸೊ 4 ಅಂಕದಲ್ಲಿ ನಿಮಗೆ ಚಾಯ್ಸಿಂಗ್ ಕ್ವಶನನ್ನು ಕೊಟ್ಟಿದ್ದರು. ಸೊ ಓವರಾಲ್ ಇಲ್ಲಿ 3 ಒಂದು ಪ್ರಶ್ನೆ ಇದೆ. ಒಂದು ಪ್ರಶ್ನೆ 4 ಮಾರ್ಕರಲ್ಲಿ ಇಂಟರ್ನಲ್ ಚಾಯ್ಸಸ್ ಕ್ವಶನ್ ಇದೆ. ಸೊ ಯಾವ್ದು ಬರ್ಬೋದು? 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಅಂತ ಕರಿತೀವಿ. ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರ, ಸತ್ಯಶೋಧಕ ಸಮಾಜದ ಸುಧಾರಣೆಗಳು, ಬ್ರಹ್ಮ ಸಮಾಜದ ಬೋಧನೆಗಳು, ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳು, ಪ್ರಾರ್ಥನಾ ಸಮಾಜದ ಗುರಿಗಳು, ವಿವೇಕಾನಂದರ ಕೊಡುಗೆಗಳು, ಆ್ಯನಿ ಬೆಸೆಂಟ್, ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಪೇರಿಯಾರ ಚಳವಳಿ. ಸೊ ಮೊನ್ನೆ ಪೇರಿಯಾರ ಚಳವಳಿ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಏನು ಮಾಡಿತ್ತಪ್ಪ ಅಂದರೆ ಪ್ರಶ್ನೆ ಬಂದಿತ್ತು. ಹಾಗಾದರೆ ನೀವು ಈ ಒಂದು ಪ್ರಿಪ್ರೇಟರಿಗೆ ನಾವು ಯಾವ ಕ್ವಶನನ್ನು ನಿಮಗೆ ಕೇಳ್ಬೋದಂದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಒಂದು ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರ. ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ರಾಜಾರಾಮ್ ಮೋಹನ್ ರಾಯ್ ಅವರ ಪಾತ್ರ ಇದು ಬರ್ದೈತಂದರೆ ನಿಮಗೆ ಬರ್ತಕ್ಕಂಥದ್ದು ಯಾವುದು? ಸ್ವಾಮಿ ವಿವೇಕಾನಂದ, ಆ್ಯನಿ ಬೆಸೆಂಟ್. ಓಕೆ, ಆ್ಯನಿ ಬೆಸೆಂಟ್ ಒಂದಿದೆ. ಸೊ ಆ್ಯನಿ ಬೆಸೆಂಟ್ ಒಂದು ನೋಡ್ಕೊಂಡೋಗಿ ಚೆನ್ನಾಗಿ ನಿಮಗೆ ಅಂಕಗಳು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಓಕೆ, ಸೊ 3 ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಬಾಕಿ ಪ್ರಶ್ನೆ ಇದ್ದಾವೆ, ಬಟ್ ಇವುಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಮುಂದಿನ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬರ್ತೀನಿ. ಇಲ್ಲಿ 3 ಅಂಕದ ಒಂದೇ ಒಂದು ಪ್ರಶ್ನೆ ನಿಮಗೆ ಕೇಳಿದ್ದಾರೆ. ಓಕೆ, ಸೊ ಲಾಸ್ಟ್ ಟೈಮ್ ನಿಮಗೆ ಏನು ಕೇಳಿದ್ರಪ್ಪ ಅಂತಂದರೆ 3 ಮಾರ್ಕ್ಸ್ಗೆ ಎಸ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಂತ ಕೇಳಿದರು. ಓಕೆ, ಯಾವ ಪ್ರಶ್ನೆ ಬಂದಿತ್ತು? 1857ರ ದಂಗೆ ಪರಿಣಾಮಗಳು ಕೇಳಿದರು. ಈ ಸಲ ವಿಫಲತೆಗೆ ಕಾರಣಗಳನ್ನು ನೋಡ್ಕೊಡ್ರಿ. ಓಕೆ, ಸೊ ವಿಫಲತೆಗೆ ಕಾರಣಗಳೇನು? ವಿಶೇಷವಾಗಿ ವಿಫಲತೆಗೆ ಕಾರಣಗಳಲ್ಲಿ ನೋಡೋದಾದರೆ ನಾವು ರಾಜಕೀಯ ಕಾರಣ ಒಂದು 4 ಪಾಯಿಂಟ್ಸು, ಸೈನಿಕ ಕಾರಣ, ಆಮೇಲೆ ಆಡಳಿತಾತ್ಮಕ ಕಾರಣ, ರಾಜಕೀಯ ಕಾರಣ. ಸೊ ಇದನ್ನು ನೋಡಿಕೊಂಡ್ರೆ ಸಾಕು. ಯಾಕಂದರೆ ಲಾಸ್ಟ್ ಟೈಮ್ ಏನು ಮಾಡಿತ್ತು? ಪರಿಣಾಮಗಳನ್ನು ಬಂದಿತ್ತು. ಸೊ ಹೀಗಾಗಿ ನಾವು ಏನು ಮಾಡ್ಬೋದು ಈ ಸರಿ? ವಿಫಲತೆಗೆ ಕಾರಣಗಳು ಮತ್ತು ಮುಖ್ಯವಾಗಿರ್ತಕ್ಕಂಥ ಆಡಳಿತ, ರಾಜಕೀಯ, ಸೈನಿಕ ಈ ಕಾರಣಗಳನ್ನು ಬರಿಬೋದು. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಬರ್ತೀನಿ. ಸೊ 4 ಅಂಕದ ಒಂದು ಪ್ರಶ್ನೆಯನ್ನು ಮೊನ್ನೆ ಕೇಳಿದರು. ಓಕೆ, ಸೊ ಲಾಸ್ಟ್ ಟೈಮ್ ಕೇಳಿರ್ತಕ್ಕಂಥ ಪ್ರಶ್ನೆ ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಯಾವುದು ಬಂದಿತ್ತು? ಸೊ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅದ್ರ ಬಗ್ಗೆ ಮುಂದೆ ಕಂಟಿನ್ಯೂ ಮಾಡೋಣ. ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದರು. ಓಕೆ, ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಯಾರ ಬಗ್ಗೆ ಕೇಳಿದರು? ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಕೇಳಿದರು. ಹಾಗಾದರೆ ಈ ಸರಿ ಬರ್ತಕ್ಕಂಥ ಫಸ್ಟ್ ಪ್ರಶ್ನೆ ಯಾವುದಪ್ಪ ಅಂತಂದರೆ ಮೊದಲು ಮಂದಗಾಮಿಗಳ ಬಗ್ಗೆ ನೋಡ್ಕೊಡ್ರಿ. ಸೊ ಮಂದಗಾಮಿಗಳ ಪಾತ್ರ, ಮಂದಗಾಮಿಗಳ ಬೇಡಿಕೆ ಅದು ಇರಲಿಲ್ಲ ಅಂದರೆ ಯಾರ್ದಪ್ಪ ಅಂತಂದರೆ ಬಾಲ್ ಗಂಗಾಧರ್ ತಿಲಕ. ಓಕೆನಾ? ಸೊ ಬಾಲ್ ಗಂಗಾಧರ್ ತಿಲಕರವರ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಪ್ರಶ್ನೆಗಳನ್ನು ಯಾವತ್ತೂ ಕೂಡ ಕೇಳ್ತಾರೆ, ಅದನ್ನು ನೋಡ್ಕೊಡ್ರಿ. ಅದು ಬರಲಿಲ್ಲ ಅಂದರೆ ನಿಮ್ಗೆ ಯಾರು ಬರ್ತದಪ್ಪ ಅಂತಂದರೆ ಸ್ವತಂತ್ರ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕ ಪ್ರತಿಭಟನೆಗಳು ಕೇಳ್ತಾರೆ, ಇಲ್ಲಾಂದರೆ ಸುಭಾಷ್ ಚಂದ್ರ ಬೋಸ್, ಇಲ್ಲಾಂದರೆ ಡಾಕ್ಟರ್ BR ಅಂಬೇಡ್ಕರ್. ಇವರು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಪ್ರಶ್ನೆ ಇವೇ ನಿಮಗೆ ಅಂಕಗಳು ಏನು ಮಾಡ್ತಾವಪ್ಪ ಅಂದರೆ ಬರ್ತವೆ. ಇನ್ನು ಸ್ವಾತಂತ್ರ್ಯೋತ್ತರ ಭಾರತ ಪಾಠದಲ್ಲಿ ಬರೋದಾದರೆ 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ಸೊ ಮೊನ್ನೆ ನಿಮಗೆ ಹೈದರಾಬಾದ್ ಸಂಸ್ಥಾನ ಹೇಗೆ ಅದನ್ನು ವಿಲೀನ ಮಾಡಿದರು ಅಂತ ಕೇಳಿದರು. ಈ ಸಲ ಜಮ್ಮು ಕಾಶ್ಮೀರ್, ಗೋವಾ ಮತ್ತು ಜುನಾಗಢ್ ಅದನ್ನು ನೋಡ್ಕೊಡ್ರಿ. ಓಕೆ, ಯಾವುದು? ಪಾಂಡಿಚೇರಿ ಇದೆ. ಮೊದಲಿಗೆ ಭಾರತ ಎದುರಿಸ್ತಕ್ಕಂಥ ಸ್ವಾತಂತ್ರ್ಯದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು, ಪಾಂಡಿಚೇರಿ ಹೇಗೆ ವಿಮುಕ್ತ ಮಾಡಿದರು. ಓಕೆನಾ? ನೆಕ್ಸ್ಟ್
ಜುನಾಗಢ ಹೇಗೆ ಮಾಡಿದರು, ಗೋವಾ ಹೇಗೆ ಮಾಡಿದರು, ಜಮ್ಮು ಕಾಶ್ಮೀರ್. ಅದು ಬರಲಿಲ್ಲ ಅಂದರೆ ಈ ದೇಶೀಯ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪಾತ್ರ ಅಂತೂ ನಿಮಗೆ ಮೋಸ್ಟ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರದಲ್ಲಿ ಒಂದಂಕದ 2 ಪ್ರಶ್ನೆಗಳು ಬರ್ತವೆ. ಸೊ ಅದರಲ್ಲಿ ವಿಶ್ವದ ಯಾವುದೇ ಬಣಕ್ಕೆ ಸೇರದೇ ಇರುವ ನೀತಿ ಯಾವುದು, ಕದನ ಬಾಂಧವ್ಯತೆಯ ಮೈತ್ರಿಕೂಟ ದೇಶಗಳು ಯಾವುದು, ಹಿರೋಸಿಮಾ ನಾಗಸಾಕಿ ನಗರ ಯಾವ ದೇಶದಲ್ಲಿ ಇದೆ, ಮೊದಲ ಮಹಾಯುದ್ಧ ಕೊನೆಗೊಂಡ ಒಪ್ಪಂದ, ಶೀತಲ ಸಮರ ಯಾವ 2 ದೇಶಗಳ ನಡುವೆ ಜರುಗಿತು, 2ನೇ ಮಹಾಯುದ್ಧ ಕೊನೆಗೊಂಡ ವರ್ಷ, ಕದನ ಸೌಹಾರ್ದತೆಯ ಮೈತ್ರಿಕೂಟದ ರಾಷ್ಟ್ರಗಳು, 1942ರಲ್ಲಿ ಸ್ಟಾಲಿನ್ ಗ್ರಾಂಡ್ ಯುದ್ಧದಲ್ಲಿ ಜರ್ಮನ್ ಪಡೆಗಳನ್ನು ಸೋಲಿಸಿದ ದೇಶ, 1917ರಲ್ಲಿ ಸಮಾಜವಾದಿ ಕ್ರಾಂತಿ ಯಾವ ದೇಶದಲ್ಲಿ ನಡೆಯಿತು, ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿ ದಳವನ್ನು ಏಕೆ ಸ್ಥಾಪಿಸಿದ, ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ಏಕೆ ನೇಮಿಸಿದ, ಇಟಲಿಯ ಪ್ಯಾಸಿಸ್ಟ್ನ ಸರ್ವಾಧಿಕಾರಿ ಯಾರು, ತೀನ್ ಮೂರ್ತಿ ಭವನ ಎಲ್ಲಿದೆ, ರಾಷ್ಟ್ರಸಂಘ ಏಕೆ ಕಟ್ಟಿದ್ರು, ಹೋಲೋಕಾಸ್ಟ್ ಅಂದರೆ ಏನು, ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ, 1ನೇ ಮಹಾಯುದ್ಧದ ನಂತರ ಜರ್ಮನಿ ಸಹಿ ಮಾಡಿದ ಅವಮಾನಕರ ಒಪ್ಪಂದ ಯಾವುದು, ರಷ್ಯಾ ಕ್ರಾಂತಿ ಯಾವಾಗ ನಡೀತು, ನಾಜಿ ಪಕ್ಷದ ಸ್ಥಾಪಕ ಯಾರು. ಇಷ್ಟು ಹಿಸ್ಟ್ರಿ ಆಯಿತು. ಇವಾಗ ಪೊಲಿಟಿಕಲ್ ಸೈನ್ಸ್ಗೆ ಬರ್ತೀನಿ. ಸಾರ್ವಜನಿಕ ಆಡಳಿತದಲ್ಲಿ 1 ಅಂಕದ್ದು 2 ಅಂಕದ್ದು ಒಂದೇ ಒಂದು ಪ್ರಶ್ನೆ. ಅದು ಕೂಡ ನಿಮಗೆ ಲಾಸ್ಟ್ ಟೈಮ್ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ವ್ಯತ್ಯಾಸ ಕೇಳಿದರು. ಅದು ಬಿಟ್ಟರೆ ನಿಮಗೆ ಏನು ಕೇಳ್ಬೋದಪ್ಪ ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಕಾರ್ಯಗಳನ್ನು ನೋಡ್ಕೊಡ್ರಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅದು ಬರಲಿಲ್ಲ ಅಂದರೆ ನಿಮಗೆ ಯಾವ್ದು ಬರ್ತದಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಇದು ಬರ್ತದೆ. ಓಕೆನಾ. ಸೊ 2 ಪ್ರಶ್ನೆ. ಸೊ ಫಸ್ಟ್ ಕೇಂದ್ರ ಅಥವಾ ರಾಜ್ಯ ಲೋಕಸೇವಾ ಆಯೋಗ, ಆಮೇಲೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರ ಉಪಾಯಗಳಲ್ಲಿ 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಸೊ ನಿಮಗೆ ಮೊನ್ನೆ ಯಾವ್ದು ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರೆ ಇತ್ತೀಚೆಗೆ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆ ಆಗ್ತಾ ಇವೆ ಅಂತ ಕೇಳಿದರು. ಓಕೆನಾ. ಸೊ ಮಹಿಳಾ ಸ್ಥಾನಮಾನ ಸುಧಾರಣೆ ಆಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಲಾಸ್ಟ್ ಟೈಮ್ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಬಟ್ ಈ ಸಲ ಯಾವ್ದು ಬರ್ಬೋದಪ್ಪ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ಕೈಗೊಂಡ ಕ್ರಮಗಳು ಇದು ಇಂಪಾರ್ಟೆಂಟ್ ಇದೆ. ಓಕೆನಾ. ಲಿಂಗತ್ವ ಅಲ್ಪಸಂಖ್ಯಾತರನ್ನ ಇದೊಂದು ಪ್ರಶ್ನೆ ನೋಡ್ಕೊಡ್ರಿ. ಇದು ಬರದೇ ಇತ್ತಂದರೆ ಯಾವ್ದು ಬರ್ತದಪ್ಪ ಅಂತಂದ್ರೆ ಭ್ರಷ್ಟಾಚಾರ. ಓಕೆನಾ. ಸೊ ಭ್ರಷ್ಟಾಚಾರದ ಕಾರಣ ಮತ್ತು ಪರಿಣಾಮಗಳು ನೋಡ್ಕೊಂಡ್ರೆ ಸಾಕು, ಇಂಪಾರ್ಟೆಂಟ್ ಇದೆ. ಸೊ ಭ್ರಷ್ಟಾಚಾರ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ನೋಡ್ಕೊಡ್ರಿ. ಸ್ವಲ್ಪ ಜನಸಂಖ್ಯೆ ಒಂದು ನೋಡ್ಕೊಂಡು ಹೋದ್ರೂ ಕೂಡ ನೀವು ಜನರಲ್ ಆಗಿ ಏನು ಮಾಡ್ತೀರಪ್ಪ ಅಂದರೆ ಬರಿತೀರಿ. ಇನ್ನು ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ. ಲಾಸ್ಟ್ ಟೈಮ್ ಕೇಳಿದರು ಮಾನವ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಸೊ ನಮ್ಮ ಭಾರತ ದೇಶ ಯಾವ ತನಾಗಿ ಹೋರಾಡಿದೆ ಅಂತಕ್ಕದ್ದನ್ನು ಕೇಳಿದರು. ಓಕೆನಾ. ಸೊ ಈ ಸರಿ ಸ್ವಲ್ಪ ನೀವು ವಿದೇಶಾಂಗ ನೀತಿ ಬಗ್ಗೆನೇ ನೋಡ್ಕೋಬೇಕು. ವಿದೇಶಾಂಗ ನೀತಿ ಅಂಶಗಳು ಯಾವೆಲ್ಲ ಇದ್ದಾವೆ ಅಂತಕ್ಕಂಥದ್ದು. ಓಕೆನಾ. ಅದು ಇಂಪಾರ್ಟೆಂಟ್ ಇದೆ. ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಂತಕ್ಕಂಥದ್ದು. ಯಾಕಂದರೆ ಲಾಸ್ಟ್ ಟೈಮ್ ಅವ್ರು ಏನು ಮಾಡಿದರು, ಮಾನವ ಹಕ್ಕುಗಳ ಸಂರಕ್ಷಣೆಗೆ ಭಾರತ ಹೇಗೆ ಪ್ರಯತ್ನ ಮಾಡಿದೆ ಅಂತಕ್ಕಂಥ ಕೇಳಿದ್ರು. ಆರ್ಥಿಕ ಅಸಮಾನತೆ ನಿವಾರಣೆಗೆ ಕಾರಣ, ಹಿಂದುಳಿದ ರಾಷ್ಟ್ರಗಳ ದೇಶಗಳ ಲಕ್ಷಣಗಳು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ನೀವೇನು ಮಾಡಬೇಕು, ಭಯೋತ್ಪಾದನೆ ಬಗ್ಗೆ ನೋಡ್ಕೊಂಡು ಹೋಗಿ. ಓಕೆನಾ. ಸೊ ಭಯೋತ್ಪಾದನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಜಾಗತಿಕ ಸವಾಲುಗಳಲ್ಲಿ 1 ಅಂಕದ 2 ಪ್ರಶ್ನೆಗಳಿರ್ತವೆ. ಸೊ 2 ಅಂಕದ್ದು ಕೂಡ ಒಂದು ನಿಮಗೆ ಪ್ರಶ್ನೆ ಏನಾಗ್ತದಪ್ಪ ಅಂದರೆ ಬರ್ತದೆ. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಅದು ಕೂಡ ಇಂಟರ್ನಲ್ ಚಾಯ್ಸಿಂಗ್ ಕ್ವಶನ್. ಓಕೆನಾ. ಸೊ ವಿಶ್ವಸಂಸ್ಥೆ ಸ್ಥಾಪನೆ ವರ್ಷ, ವಿಶ್ವಸಂಸ್ಥೆ ಪದ ಮೊದಲು ಚಾಲ್ತಿ ತಂದವರು, ವಿಶ್ವಸಂಸ್ಥೆ ಕೇಂದ್ರ ಕಚೇರಿಯಲ್ಲಿದೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟದ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯಲ್ಲಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಏನು, 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆಯ ಆಶ್ರಿತ ಸಂಸ್ಥೆ, ಸಾರ್ಕ್ನ ಕೇಂದ್ರ ಕಚೇರಿ, ಆಮೇಲೆ ವಿಶ್ವಸಂಸ್ಥೆ ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ರಾಷ್ಟ್ರಸಂಘ ವಿಫಲವಾಗಲು ಕಾರಣ ಏನು, ಜಾಗತಿಕ ಸಂಸತ್ತು ಅಂತ ಕರೀತಕ್ಕಂಥ ವಿಶ್ವಸಂಸ್ಥೆಯ ಅಂಗ, ವಿಶ್ವಸಂಸ್ಥೆ ಪ್ರತಿ ಸದಸ್ಯ ರಾಷ್ಟ್ರ ಸಾಮಾನ್ಯ ಸಭೆಗೆ ಎಷ್ಟು ಜನ ಸದಸ್ಯರನ್ನು ಕಳಿಸ್ತದ, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ, ವಿಶ್ವ ವ್ಯಾಪಾರ ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭನ ಯಾವುದನ್ನು ಕರಿತೀವಿ, ದತ್ತಿ ಸಮಿತಿ ಆಡಳಿತಕ್ಕೊಳಪಟ್ಟ ಕೊನೆ ಪ್ರದೇಶ, ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ. ಇನ್ನು ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪನೆಯಾದ ಸಂಸ್ಥೆ, ಕೇಂದ್ರ ಬ್ಯಾಂಕ್ ಅಂತ ಯಾವುದನ್ನು ಕರೀತಾರೆ, ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದಲ್ಲಿ ಎಷ್ಟು ದೇಶಗಳಿದ್ದಾವೆ, ಸಾರ್ಕ್ ಸ್ಥಾಪನೆಯ ವರ್ಷ, ಐರೋಪ್ಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ. ಇವೆಲ್ಲ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 1 ಮಾರ್ಕಲ್ಲಿ ಬಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ದತ್ತಿ ಸಮಿತಿ ಈಗ ಏಕೆ ಅಸ್ತಿತ್ವ ಕಳೆದುಕೊಂಡಿದೆ, ಯುನಿಸೆಫ್ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸ್ತಾ ಇದೆ, ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಏಕೆ ಕರಿತೀವಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಹಿಸ್ಟ್ರಿ ಮತ್ತು ಪೊಲಿಟಿಕಲ್ ಸೈನ್ಸನ್ನು ಕೊಟ್ಟಿದ್ದೀನಿ. ನೆಕ್ಸ್ಟಲ್ಲಿ ಜಿಯೋಗ್ರಫಿ, ಎಕನಾಮಿಕ್ಸ್ ಆಗಿರ್ಬೋದು, ಸೋಷಿಯಾಲಜಿ ಮತ್ತು ಬಿಸ್ನೆಸ್ ಸ್ಟಡಿ ಪ್ರಶ್ನೆಗಳ ವಿಡಿಯೋ ಬರ್ತದೆ. ಅದನ್ನು ಕೂಡ ನೋಡಿದರೆ ಸಾಕು, ಹೆಚ್ಚು ಅಂಕಗಳು ನಿಮಗೆ ಸಿಗ್ತವೆ. ಬಾಯ್.